ಮಾಡಬೇಡ, ಸುಮ್ಮನೆ ಬಮ್ಮ. ಕನ್ನಡದಲ್ಲಿ ನಿಮಗೆ ಯಾವ ಹೀರೋ ಇಷ್ಟ ಸರ್? ನನಗೆ ಅಣ್ಣವರಿಂದ ಹಿಡಿದು ಈ ಶುಕ್ರವಾರ ರಿಲೀಸ್ ಆಗಿರೋ ಹೊಸ ಸಿನಿಮಾನ ಹೊಸ ಇರೋ ತನಕ ಎಲ್ಲರೂ ಇಷ್ಟ. ಈ ಹಾರ್ಟಲ್ಲಿ ದುಶ್ಮನಿಗೆ ಜಾಗ ಇಲ್ಲ ಕಣೋ, ಎಲ್ಲರನ್ನೂ ಪ್ರೀತಿಸ್ಬೇಕು. ಥ್ಯಾಂಕ್ ಯು. ಏ ಬಾಸ್ ಬಂದ್ರು, ಡೈರೆಕ್ಟರ್ಗೆ ಹೇಳೋ. ಬಿಡೋಣ ಅಣ್ಣ. ಬಿಡಪ್ಪಿ ಅವ್ರನ್ನ. ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ. ನಮ್ಮೂರು ಮಳವಳ್ಳಿ. ಇವನು ನನ್ನ ಮಗ ಸಿದ್ದು ಅಂತ. ಗಂಡ ಹೆಂಡತಿ ಕೂಲಿ ನಾಲಿ ಮಾಡಿ ಇವನ್ನ ಚೆನ್ನಾಗಿ ಓದಿಸ್ತಾ ಇದ್ದೀವಿ. ಆದರೂ ಇವನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೊಂಟವನೆ. ಯಾರು ಎಷ್ಟೇ ಕೇಳಿದ್ರು ಇವನೇನು ಹೇಳ್ತಾ ಇಲ್ಲ. ಅಣ್ಣ, ನೀವು ಅಂದರೆ ಇವನಿಗೆ ಪಂಚಪ್ರಾಣ. ನಿಮ್ಮನ್ನು ತುಂಬ ಇಷ್ಟಪಡ್ತಾನೆ. ಅಣ್ಣ, ನೀವು 4 ಮಾತು ಬುದ್ಧಿ ಹೇಳಿ ನನ್ನ ಮಗನ ಪ್ರಾಣ ಉಳಿಸ್ಕೊಡಿ ಅಣ್ಣ. ನಿಮ್ದಮ್ಮಯ್ಯ ಅಂತ. ಅಯ್ಯೋ, ಅಳ್ಬೇಡಿ, ಸುಮ್ಮನೆ ಯಾಕೆ ಸಿದ್ದು? ಸಾಯ ಅಂತದ್ದು ಏನಾಯ್ತು? ಅಣ್ಣ, ನಾನೊಂದು ಹುಡುಗಿನ ಪ್ರೀತಿ ಮಾಡಿದೆ ಅಣ್ಣ. ನಾವು ಬಡವರು ಅಂತ ಗೊತ್ತಾಗಿ ಎಲ್ಲರ ಮುಂದೆ ಕಂಡ ಮಾಡಿ ನಾನು ಬಿಟ್ಟೋಗ್ಬಿಟ್ಟೆ ಅಣ್ಣ. ಎಕ್ಸಾಮಲ್ಲೂ ಫೇಲ್ ಆಗಿಬಿಟ್ಟೆ. ನಾನು ಯಾಕಣ್ಣ ಬದುಕಿರ್ಬೇಕು? ಹೇಗಿದ್ರು ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಸಾಯೋಕ್ಕೂ ಮುಂಚೆ ನಂಗೊಂದು ಹೆಲ್ಪ್ ಮಾಡ್ತೀಯಾ? ಏನು ಹೇಳಿ ಅಣ್ಣ? ಏ ಮಂಜು ಅಣ್ಣ, ಅದೊಂದು ತಗೊಂಬ. ತಗೊಳಪ್ಪ. ಈ ಕೈ ಕಟ್ ಮಾಡ್ತೀಯಾ? ಯಾಕಣ್ಣ? ಈ ಕೈಯಿಂದ ನನಗೆ ತೊಂದರೆ ಆಗಿದೆ, ಅದಕ್ಕೆ. ಏನು ತೊಂದರೆ ಅಣ್ಣ? ಬೆಳಗ್ಗೆ ತಲೆ ಬಾಚ್ಕೋಬೇಕಾರೆ 4 ಕೂದಲು ಉದ್ರೋಯ್ತು. ಅದು ಈ ಕೈಯಿಂದ ತಾನೇ ಆಗಿರೋದು, ಅದಕ್ಕೆ. ಅಣ್ಣ, ಕೂದಲೋದ್ರೆ ಮತ್ತೆ ಬರುತ್ತೆ, ಕೈ ಹೋದ್ರೆ ಮತ್ತೆ ಬರುತ್ತಾ ಅಣ್ಣ? ಏಯ್, ಅದನ್ನೇ ಕಣ ನಾನು ನಿನ್ಗೆ ಹೇಳ್ತಾ ಇರೋದು. ಈ ಹುಡುಗಿ ಹೋದ್ರೆ ಇನ್ನೊಂದು ಹುಡುಗಿ ಬರ್ತಾಳೆ. ಈ ಪರೀಕ್ಷೆ ಬರೀಲಿಲ್ಲ ಅಂದ್ರೆ ಇನ್ನೊಂದು ಪರೀಕ್ಷೆ ಬರೀಬೋದು. ಪ್ರಾಣ ಹೋದ್ರೆ ಮತ್ತೆ ಬರುತ್ತೇನೋ? ಅದು ಸರಿ ಅಣ್ಣ. ನನ್ನ ಪ್ರೀತಿ ಇಲ್ಲದೆ ನಾನು ಹೇಗಣ್ಣ ಬದುಕಿರ್ಲಿ? ಲೈ, ಮನೆಗೆ ಹೋಗೋದು 10 ನಿಮಿಷ ಲೇಟ್ ಆದರೆ 10 ದೇವ್ರಿಗೆ ಕೈ ಮುಗಿಯೋ ನಿಮ್ಮ ತಾಯಿ, ಅವ್ರದ್ದು ಪ್ರೀತಿ ಅಲ್ವಾ? ನಿನಗೋಸ್ಕರ ಹಗಲು ರಾತ್ರಿ ಕಷ್ಟಪಡೋ ನಿಮ್ಮ ತಂದೆ, ಅವ್ರದ್ದು ಪ್ರೀತಿ ಅಲ್ವಾ? 2 ದಿನ ಅಡ್ಡಕ್ಕೆ ಹೋಗದೆ ಇದ್ರೆ ಮನೆ ಹತ್ರ ಹುಡ್ಕೊಂಬರ್ತಾರಲ್ಲ ನಿಮ್ಮ ಫ್ರೆಂಡ್ಸು, ಅವ್ರ ಪ್ರೀತಿಗಿಂತ ಕೈ ಕೊಟ್ಟೋದವ್ರ ಪ್ರೀತಿ ಹೆಚ್ಚೇನ ನಿನಗೆ? ಅಣ್ಣ, ಅದು ನೋಡು, ಜೀವನದಲ್ಲಿ ಚೆನ್ನಾಗಿ ಓದಿ ಏನಾರು ಒಂದು ಅಚೀವ್ ಮಾಡು. ನಿನ್ನ ಕಂಡಮ್ ಮಾಡೋರ ಮುಂದೆ ನಿಂದೆ ಒಂದು ಕಿಂಗ್ಡಮ್ ಕಟ್ಕೊ. ಆಗ ನಿನಗೆ ಸಿಗದೆ ಓಡಾಡೋರೆಲ್ಲ ನಿನ್ನ ಆಟೋಗ್ರಾಫ್ಗೋಸ್ಕರ ಕ್ಯೂನಲ್ಲಿ ನಿಂತಾರೆ. ಇಷ್ಟೇ ಕಾಣೋ ಪ್ರಪಂಚ. ನೀನು ನಂಬೇಕಾಗಿರೋದು 2ನೇ. ಒಂದು ನೀನು ಹರ್ಸ ದೇವ್ರನ್ನ, ಇನ್ನೊಂದು ಮೇಲಿರೋ ದೇವ್ರನ್ನ. ಗೊತ್ತಾಯ್ತಾ? ಗೊತ್ತಾಯ್ತಣ್ಣ. ಇದು ನಿನಗೆ ಮಾತ್ರ ಅಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳ್ತಿರೋ ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು. ಜೀವನದಲ್ಲಿ ಸ್ವಲ್ಪ ತಾಳ್ಮೆ, ಸ್ವಲ್ಪ ಜಾಣ್ಮೆ ಇದ್ರೆ ನಿಮ್ಮ ದುನಿಯಾಗಳಿಗೆ ನೀವೇ ಉಸ್ತಾದ್ಗಳು ಕಣೋ. ಸರಿ ಅಣ್ಣ, ನಿಮ್ಮ ಮಾತಿಗೆ ನಾನು ಬೆಲೆ ಕೊಡ್ತೀನಿ. ಇನ್ಯಾವತ್ತೂ ನಾನು ಸಾಯೋ ನಿರ್ಧಾರ ಮಾಡಲ್ಲ ಅಣ್ಣ. ಮೊದಲು ತಂದೆ ತಾಯಿ ಮಾತಿಗೆ ಬೆಲೆ ಕೊಡು. ಅರ್ಥ ಆಯ್ತಾ? ಅರ್ಥ ಆಯ್ತಣ್ಣ. ಅವ್ರನ್ನ ಚೆನ್ನಾಗಿ ನೋಡ್ಕೊ. ಸರಿ ಅಣ್ಣ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾವೇನು ಬರ್ತೀವಣ್ಣ. ಒಳ್ಳೇದಾಗ್ಲಮ್ಮ. ಬರ್ತೀನಣ್ಣ. ಬಾಮ್ಮ. ಸರ್ ನಮಸ್ಕಾರ. ಹಲೋ ವಿಕ್ರಮ್. ಹಾಯ್ ಸರ್, ನಿಮ್ಮನ್ನು ಭೇಟಿಯಾಗಿ ತುಂಬ ದಿವಸ ಆಗಿತ್ತು ಸರ್. ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ನನಗೂ ಕೂಡ. ಮತ್ತೇನು ವಿಕ್ರಮ್ ಈ ಕಡೆ? ಸರ್, ಆ ಅರವಿಂದ್ ಆರಾಧ್ಯ ಮರ್ಡರ್ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಓ, ನಾನು ಪೇಪರಲ್ಲಿ ಓದಿದ್ದೆ. ತುಂಬ ಕ್ರಿಟಿಕಲ್ ಕೇಸ್ ಅಲ್ಲ? ಹೌದು ಸರ್. ಬಟ್ ಈಗ ಒಂದು ಕ್ಲೂ ಸಿಕ್ಕಿದೆ. ಸಸ್ಪೆಕ್ಟ್ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಾನೆ ಅಂತ ಗೊತ್ತಾಯಿತು. ಅದಕ್ಕೆ ಮ್ಯಾನೇಜರ್ನ ಕೇಳಿದ್ರೆ ಅವನ ಟ್ರೇಸ್ ಔಟ್ ಮಾಡೋದು ಈಸಿ ಆಗುತ್ತೆ ಅಂತ ಹುಡ್ಕೊಂಬಂದ್ವಿ. ಓಕೆ, ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಸಾಧಿಸ್ತೀರಾ ಬಿಡಿ. ಥ್ಯಾಂಕ್ ಯು ಸರ್. ಇಲ್ಲಿ ಸಾಧಿಸೋದು ತುಂಬ ಕಷ್ಟ ಸರ್. ದೇವಸ್ಥಾನದಲ್ಲಿ ರಥ ಎಳೆಯೋಕ್ಕೆ ಜನ ಇರ್ತಾರೋ ಇಲ್ವೋ, ಆದರೆ ನಮ್ಮ ಕಾಲು ಎಳೆಯೋಕ್ಕೆ ಸುತ್ತಲೂ ಕಾಯ್ತಿರ್ತಾರೆ. ನೋಡಿ, ನಮ್ಮ ಸುತ್ತಲೂ 2 ವರ್ಗದ ಜನ ಇರ್ತಾರೆ. ಒಬ್ಬರು ನಾವು ಹೇಳೋದಕ್ಕೆಲ್ಲ ತಲೆ ಅಲ್ಲಾಡ್ಸೋರು, ಇನ್ನೊಬ್ರು ನಾವು ಹೇಳೋದಕ್ಕೆಲ್ಲ ಕಡ್ಡಿ ಅಲ್ಲಾಡ್ಸೋರು. ಆದರೆ ಇಬ್ಬರು ಡೇಂಜರೇ. ತಲೆ ಅಲ್ಲಾಡ್ಸೋರು ಯಾವತ್ತೂ ನಮ್ಮ ತಪ್ಪನ್ನ ತಿದ್ದಲ್ಲ. ಕಡ್ಡಿ ಅಲ್ಲಾಡ್ಸೋರು ನಾವು ಮಾಡೋ ಒಳ್ಳೇದನ್ನ ಒಪ್ಕೊಳ್ಳಲ್ಲ. ಅದಕ್ಕೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಹಿಡ್ಕೊಂಡ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಕರೆಕ್ಟಾಗಿ ಹೇಳಿದ್ರಿ ಸರ್. ನಾವು ಗುರಿ ಮುಟ್ಟಬೇಕು ಅಂದರೆ ನಮ್ಮ ರಸ್ತೆಗೆ ನಾವೇ ಟಾರ್ ಹಾಕೋಬೇಕು. ಸರ್, ಶರ್ಟ್ ರೆಡಿ. ಬಂದೆ. ಓಕೆ ವಿಕ್ರಮ್, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸರ್. ಆಸ್ ಅ ಪಬ್ಲಿಕ್ ನನ್ನ ಕಡೆಯಿಂದ ನಿಮ್ಗೆ ಯಾವಾಗಲೂ ಸಪೋರ್ಟ್ ಇದೆ. ನೈಸ್ ಆಫ್ ಯು. ಬಾಯ್ ವಿಕ್ರಮ್. ಥ್ಯಾಂಕ್ ಯು. ಲೇ, ಎಲ್ಲೋ ಎಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ? ಫೋನ್ ಮಾಡೋ.
ಸರ್ ಇಲ್ಲೇ ಬಂದರು. ಅವನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಹ್ಞೂ ಸರ್ ಅದು 5 ವರ್ಷದ ಹಳೆ ಸಿನಿಮಾ. ಅವನಿಗೆ ಟಚಲ್ಲಿಲ್ಲ ಸರ್. ಅವನು ಎಲ್ಲಿದ್ದಾನೆ ಅಂತಲೂ ಗೊತ್ತಿಲ್ಲ. ಬಟ್ ಸರ್ ಅವ್ನ ಪರಿಚಯ ಇರೋನು ಒಬ್ಬ ಇದ್ದಾನೆ, ಅವ್ನು ಕರಿತೀನಿ. ರಿಚರ್ಡ್ ಬಾ ಸರ್. ಹಲೋ Hello, sir. ಬಸವ, ಅವನಿಗೆ ಫೋನಲ್ಲಿರೋ ಸ್ಕೆಚ್ ತೋರಿಸು. ಹಾಂ. ಡು ಯು ನೋ ದಿಸ್ ಗೈ? Oh, Gabriel. He was my roommate once. ವೇರ್ ಡಸ್ ಹಿ ಸ್ಟೇ ನೌ? I don't know, but today he called me for a birthday party in a pub. ಡು ಯು ನೋ ದ ನೇಮ್ ಆಫ್ ದ ಪಬ್? Black Snow. ಬ್ಲ್ಯಾಕ್ ಸ್ನೋ. Yeah. ಎವಿಡೆನ್ಸ್ ತಗೊಂಡು ಬರಲೇ ಇಲ್ಲ. ಬರೋದು ಇಲ್ಲ. ಮತ್ತೆ ಭಾವನಾ, ಅಂಕಿತ ಆಲ್ರೆಡಿ ಮಗು ಹತ್ರ ಹೋಗ್ತಾ ಇದ್ದೀನಿ. ನಿನ್ನ ಲವರ್ ಜೀವಕ್ಕೆ ಬೆಲೆ ಇಲ್ಲ. ಅವಳನ್ನ ಯಾರು ಉಳಿಸ್ತಾರೆ? ದುರ್ಯೋಧನನ್ ಜೊತೆ 100 ಜನ ಕೌರವರು ಇರಬೇಕಾದ್ರೆ ಈ ಅರ್ಜುನನ್ ಜೊತೆ ಒಬ್ಬ ಕೃಷ್ಣ ಇರಲ್ವಾ? ಇವನ್ಯಾರ ಹೊಸ ಕಿಸ್ನ ಇವಳಿಗೋಸ್ಕರ ಕೊಡ್ರೋ ಮಚ್ಚುಲೇ. ಬಾಸ್, ನೀವು ಅಂತ ಗೊತ್ತಾಗಿಲ್ಲ ಬಾಸ್. ನನ್ನನ್ನು ಕ್ಷಮಿಸ್ಬಿಡಿ ಬಾಸ್. ಲೇ ಪೆಕ್ಕರ್ ನನ್ನ ಮಕ್ಕಳ, ಬಂದಿರೋದು ಯಾರು ಗೊತ್ತೇನ್ರು? ಯಾರು ಗೊತ್ತೇನ್ರು? ಲೇ ಇವ್ರ ನೆರಳು ಬಿದ್ದ ಕಡೆ ಪುಣ್ಯಕ್ಷೇತ್ರ, ತಿರುಗ್ ಬಿದ್ರೆ ಕುರುಕ್ಷೇತ್ರ ಅಂತ ನಂಬಿರೋ ಅಭಿಮಾನಿ ಕಂಡ್ರು ನಾನು. ಗಜನ್ ಮುಂದೆ ಗಾಂಚಲಿ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ಅವ್ರ ದರ್ಶನ ತಗೊಂಡು ಸೈಲೆಂಟಾಗಿ ಮನೆಗೆ ಹೋಗ್ಬಿಡಿ, ಇಲ್ಲ ಕಳ್ದೋಗ್ತೀರ ಎಲ್ರು. ಹೋಗಲೇ ಜುಟ್ಟು, ನಮ್ಮ ಸಾಹೇಬ್ರಿಗೋಸ್ಕರ ಪ್ರಾಣನೇ ಕೊಡ್ತೀವಿ. ನೀವೆಲ್ಲ ಸತ್ರಿ, ನೀ ಮನೆ ಬರೋಣ ಇಷ್ಟು. ಬಸ್ ಬರಲ್ಲ ಬಾಸ್. ಏಯ್ ಹೋಗ.